ಯೋ ಗೈಸ್ ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ತಾಜು ಅಂಡ್ ಯು ಆರ್ ವಾಚಿಂಗ್ ಅನದರ್ ಕ್ರೇಜಿ ಲಾಗ್. ಇವತ್ತು ವಿಷಯ ಏನಂದ್ರೆ ತುಂಬಾ ದಿವಸ ಆಯ್ತು ಲಾಗ್ ಏನು ಮಾಡದೆ. ಅಂದ್ರೆ 30 days ಡೈಲಿ ಲಾಗ್ ಚಾಲೆಂಜ್ ತೆಗ್ದಿದ್ದೆ. ಅದಾದ್ಮೇಲೆ ಲಾಗ್ ಏನು ಹಾಕ್ಲಿಲ್ಲ. ಸ್ವಲ್ಪ ಬಿಸಿ ಆಯ್ತು, ಎಲ್ಲ ಈದ್ ಹಾಗೆಲ್ಲ ಒಟ್ಟಿಗೆ ಬಂತು. ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇತ್ತು, ಎಲ್ಲ ಮ್ಯಾನೇಜ್ ಮಾಡುವಾಗ ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಇವತ್ತು ಲಾಗ್ ಮಾಡ್ತಾ ಇದ್ದೀನಿ. ಮಾಡುವಂತ ಆಯ್ತು ಬೆಳಿಗ್ಗೆನೆ. ಅಂದ್ರೆ ಮಳೆ ಅಲ್ವಾ, ಕ್ಲೈಮೇಟ್ ಕೂಡ ಒಳ್ಳೇದಿದೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವನು ಬೆಳಿಗ್ಗೆನೆ ಕಾರ್ ತಗೊಂಡ್ಬಂದ. ಸೊ ಮಂಗ್ಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಏನಂತ ಅಲ್ಲಿ ಹೋಗಿ ನೋಡುವ. ಸೊ ಲೆಟ್ಸ್ ಗೋ ಗೈಸ್. ಸೊ ಗೈಸ್, ನಾವೀಗ ಎಲ್ಲಿದ್ದೇವೆ ಅಂದ್ರೆ ಸೈಬರ್ ಕ್ರೈಮ್ ಆಫೀಸಲ್ಲಿ, ಉರುವ ಸ್ಟೋರ್ ಅಲ್ಲಿ ಇದ್ದೇವೆ. ಯಾಕಂದ್ರೆ ನಂದು ಕೋಟಕ್ ಬ್ಯಾಂಕ್ ಅಕೌಂಟ್ ಇತ್ತು, ಅದು ಮೊನ್ನೆ ಒಂದು ಅಮೌಂಟ್ ಬಂದು ಬ್ಲಾಕ್ ಆಗಿತ್ತಂತೆ. ಸೊ ನಾನು ಬ್ಯಾಂಕಿಗೆ ಹೋದೆ ಏನಾಯ್ತು ಅಂತ. ಅದಕ್ಕೆ ಅವರು ಹೇಳಿದ್ರು ಡಿಸೆಂಬರ್ ಅಲ್ಲಿ ಯಾವುದು ಅಮೌಂಟ್ ಬಂದಿತ್ತು 500 ರೂಪಾಯಿ, ಅದು ಅದರಿಂದ ನಿಮ್ಮ ಅಕೌಂಟ್ ಫ್ರೀಸ್ ಆಗಿದೆ, ಅಕೌಂಟ್ ಬ್ಲಾಕ್ ಆಗಿದೆ ಅಂತ. ಸೊ ನಾನು ಕೇಳಿದೆ ಇವಾಗ ಏನ್ ಮಾಡ್ಬೇಕಂತ. ಅದಕ್ಕೆ ಅವ್ರು ಹೇಳಿದ್ರು ಸೈಬರ್ ಕ್ರೈಮ್ ಇಂದ ಲೀನ್ ಹಾಕಿದ್ದಾರೆ. ಸೊ ನಿಮ್ಮ ನಿಯರ್ ಬೈ ಸ್ಟೋರ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಕೇಳಿ ಎಲ್ಲಿಂದ ಇದು ಹಾಕಿದೆ ಅಂತ, ಫ್ರೀಸ್ ಮಾಡಿದ್ದು ಅಂತ. ಅದಕ್ಕೆ ಸೈಬರ್ ಕ್ರೈಮ್ ಆಫೀಸಿಗೆ ಬಂದಿದ್ದೇವೆ, ಕೇಳಿ ನೋಡೋಣ ಏನಾಗುತ್ತೆ ಅಂತ. ಇದು ಗುಜರಾತಿನ ನನಗೆ ಲೀನ್ ಹಾಕಿದಾರಂತೆ, ಫ್ರೀಸ್ ಮಾಡಿದಾರಂತೆ. ಸೊ ನಂಬರ್ ಕೊಟ್ಟಿದ್ದಾರೆ, ಕಾಲ್ ಮಾಡಿ ನೋಡುವ ಏನಾಗುತ್ತೆ ಅಂತ, ತೆಗಿತಾರಾ ಏನು ಹೇಳ್ತಾರೆ ಅಂತ. ಮೊನ್ನೆ ನನ್ನ ಫ್ರೆಂಡಿದ್ದು ಕೂಡ ಹೀಗೆ ಆಗಿದೆ. ಇವಾಗ ತುಂಬ ಬ್ಯಾಂಕ್ ಅಕೌಂಟ್ ಆಯಿತು ಬ್ಲಾಕ್ ಆಗ್ತಾ ಇರೋದು. ನಮ್ಮೂರಲ್ಲಿ ತುಂಬ ಜನರದ್ದು ಬ್ಲಾಕ್ ಆಗಿದೆ. ಸೊ ಕಾಲ್ ಮಾಡಿದರೆ ಕಾಲ್ ತೆಗಿಯೋದು ಕೂಡ ಇಲ್ಲ ಅಂತೆ. ಅಮೌಂಟ್ ಕೂಡ ಇದೆ ಬ್ಯಾಂಕ್ ಅಕೌಂಟಲ್ಲಿ, ಅದು ಟ್ರಾನ್ಸ್ಫರ್ ಮಾಡೋಕೆ ಆಗ್ತಾ ಇಲ್ಲ, ಬ್ಲಾಕ್ ಆಗಿ. ನೋಡ್ಬೇಕಷ್ಟೇ ಏನಾಗುತ್ತೆ ಅಂತ. ಮೂರು ಕಾಲ್ ಮಾಡಿದೆ, ಕಾಲ್ ತೆಗಿತಾ ಇಲ್ಲ. ಮೊನ್ನೆ ಕೂಡ ನನ್ನ ಫ್ರೆಂಡ್ ಹೇಳಿದೆ ಅವ್ರು ಕಾಲ್ ತೆಗಿಯೋದಿಲ್ಲ, ಸುಮ್ಮನೆ ವೇಸ್ಟ್ ಅಂತ. ಸೊ ಜಸ್ಟ್ ಕೇಳಿ ನೋಡೋಣ ಕಾಲ್ ತೆಗಿಯೋದಿಲ್ಲ ಏನು ಮಾಡ್ತಾರೆ ಅಂತ. ಹಾಗೆ ಹೇಳಿದ್ರು ಬ್ಯಾಂಕಲ್ಲಿ. ಓಕೆ, ಇಲ್ಲಾಂದ್ರೆ ಅದು GRM ಮತ್ತೆ 60 days ಅಲ್ಲಿ ಅದು ಆಟೋಮೆಟಿಕ್ ಆಗಿ ಅನ್ಫ್ರೀಸ್ ಆಗುತ್ತೆ ಅಂತ ಆ ಲೆಟರ್ ಬರೆದು ಕೊಟ್ರೆ ಬ್ಯಾಂಕ್ ಮ್ಯಾನೇಜರ್ಗೆ. ಓಕೆ, ಒಂದು ನೋಡಿ. ಅದು ಮ್ಯಾಂಗ್ಳೂರಲ್ಲಿ ಇದ್ದೇನೆ, ಅಂದ್ರೆ ನಂಗೆ ಈಸಿ ಆಗುತ್ತೆ ಬರ್ಲಿಕ್ಕೆ ಈಗ ಹೇಳಿದ್ರೆ. ಓಕೆ. ಸೊ ಗೈಸ್, ಅದು ಇವರು ಹೇಳಿದ್ರು ಕಾಲ್ ತೆಗಿಲಿಲ್ಲ ಅಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಟ್ರೈ ಮಾಡಿ. ನನಗೆ ಡೌಟು ಅಲ್ಲಿ ಗುಜರಾತಿಂದ ಅವ್ರು ರೆಸ್ಪಾಂಡ್ ಮಾಡ್ಬೋದು ಅಂತ. ಅಂದರೆ ತುಂಬ ಜನರದ್ದಾಯಿತು, ನಾನು ಕೇಳಿದೆ ಎಕ್ಸಾಂಪಲ್ಗೆ, ಯಾರು ಕೂಡ ರೆಸ್ಪಾಂಡ್ ಮಾಡಲಿಲ್ಲ. ಈಗ ಬೇರೆ ಸೈಬರ್ ಕ್ರೈಮಿಂದ ಲೀನ್ ಆಗ್ತಾರಲ್ಲ, ಫ್ರೀಸ್ ಮಾಡ್ತಾರಲ್ಲ, ಅವ್ರು ರೆಸ್ಪಾಂಡ್ ಮಾಡೋದಿಲ್ಲ. ಸೊ ಮತ್ತೆ ಇನ್ನೊಂದು ಆಪ್ಷನ್ ಹೇಳಿದ್ರು, ಬ್ಯಾಂಕಿಗೆ ಹೋಗಿ GRM ಲೆಟರ್ ಬರೆದು ಕೊಡಿ ಅಂತ. ನಾನಿವಾಗ ಬ್ಯಾಂಕ್ ಕಾಲ್ ಮಾಡಿದೆ, ಕೋಟಕ್ ಬ್ಯಾಂಕ್ ಇದ್ದು, ನೋಡಿ ಹೇಳ್ತೇನೆ ಅಂತ ಹೇಳಿದ್ರು. ನೋಡುವ ಏನಾಗುತ್ತೆ ಅಂತ. ಇದು ಆಕ್ಚುಲಿ ತುಂಬಾ ದಿವಸ ಆಯ್ತು ನಂದು ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗಿ. ಸೈಬರ್ ಕ್ರೈಮ್ ಆಫೀಸಿಗೆ ಹೋಗ್ಲಿಕ್ಕೆ ಹೇಳಿದ್ರು, ನನಗೆ ಟೈಮ್ ಸಿಗದೆ ನನಗೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಸೊ ಇವತ್ತು ಹೋಗಿದ್ದೇನೆ, ಹೋಗಿ ನಂಬರ್ ಕೊಟ್ಟಿದ್ದಾರೆ, ಕಾಲ್ ತೆಗಿತಾ ಇಲ್ಲ. ಸೊ ಅವ್ರು ಹೇಳಿದ್ರು ಬ್ಯಾಂಕಿಗೆ ಹೋಗಿ GRM ಲೆಟರ್ ಬರೆದು ಕೊಡಿ ಅಂತ. ಹಾಗಂದ್ರೆ ಇದು ನನಗೆ ಗೊತ್ತಿಲ್ಲದೆ ಈ ಒಂದು ಫ್ರಾಡ್ ಟ್ರಾನ್ಸಾಕ್ಷನ್ ಅಲ್ಲಿ ನಾನು ಇನ್ವಾಲ್ವ್ ಆಗಿದ್ದೇನೆ ಅಂತ ಒಂದು GRM ಲೆಟರ್ ಬರೆದು ಬ್ಯಾಂಕ್ ಮ್ಯಾನೇಜರ್ಗೆ ಕೊಡಬೇಕು. ಅದು ಕೊಟ್ಟರೆ ಅವರು ಅಮೌಂಟ್ ಸೇಫ್ ಆಗಿ ನಮಗೆ ಇದು ಮಾಡಿ ಕೊಡ್ತಾರೆ, ಕ್ಲಿಯರ್ ಮಾಡಿ ಕೊಡ್ತಾರೆ. ಇಲ್ಲ ಅಂದ್ರೆ 60 days ಆದ್ಮೇಲೆ ಆಟೋಮೆಟಿಕ್ ಆಗಿ ಅದು ಅನ್ಫ್ರೀಸ್ ಆಗುತ್ತೆ ಅಂತ ಹೇಳಿದ್ರು. ಬ್ಯಾಂಕಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ರು GRM ಲೆಟರ್ ನನಗೆ ಐಡಿಯಾ ಇಲ್ಲ ಅಂತ ಹೇಳಿದ್ರು. ಸೊ ನೋಡಿ ಕಾಲ್ ಮಾಡ್ತೇವೆ ಅಂತ. ಇಷ್ಟರವರೆಗೆ ಕಾಲ್ ಬರಲಿಲ್ಲ. ಬಟ್ ನಾನು ಅದಕ್ಕೆ ಬ್ಯಾಂಕಿಗೆ ಹೋಗ್ತಾ ಇದ್ದೇನೆ. GRM ಲೆಟರ್ ಒಂದು ಬರೆದು ಕೊಟ್ಟ ಆದ್ಮೇಲೆ ಏನಾಗುತ್ತೆ ಅಂತ ನೋಡುವ.
ಸೊ ಹೋಗೋಣ. ತುಂಬಾ ಜನರದ್ದು ಬ್ಲಾಕ್ ಆಗಿದೆ ಮೊನ್ನೆಯಿಂದ. ಒಂದು ರೀಸೆಂಟ್ ಡೇಸ್ ಅಲ್ಲಿ ನನಗೆ ತುಂಬಾ ನ್ಯೂಸ್ ಸಿಕ್ಕಿದೆ ಬ್ಲಾಕ್ ಆಗಿರೋದು, ನನ್ನ ಫ್ರೆಂಡ್ಸ್ ಇದಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇದಾಗಿರ್ಬೋದು. ಸೊ ಎಲ್ಲರೂ ಕೂಡ ಹೀಗೆ ಸೈಬರ್ ಅಕೌಂಟಿಗೆ ಹೋಗಿದ್ದಾರೆ, ಅಲ್ಲಿ ಕಾಲ್ ಮಾಡಿದ್ರೆ ತೆಗಿತಾ ಇಲ್ಲ. ಸೊ ಅದಕ್ಕೊಂದು ಸೊಲ್ಯೂಷನ್ ಇಲ್ಲದಾಗೆ ಆಗಿದೆ. ಅಂದ್ರೆ ನೋಡಿ, ಬೇರೆ ಎಲ್ಲಿಂದಲೂ ನಮ್ಗೆ ಫ್ರಾಡ್ ಅಕೌಂಟ್ ಆಗ್ತಾರೆ, ನಮ್ಗೆ ಗೊತ್ತಿರಲ್ಲ ಅದು. ಇದು ಫ್ರಾಡ್ ಅಮೌಂಟ್ ಆಗಿರ್ಬೋದು, 200 ರೂಪಾಯಿ ಆಗಿರ್ಬೋದು, 500 ರೂಪಾಯಿ ಆಗಿರ್ಬೋದು, 100 ರೂಪಾಯಿನೇ ಆಗಿರ್ಬೋದು, ಯಾವ್ದಾದ್ರು ಗೇಮಿಂಗ್ ಇಂದ ತೆಗ್ದಾಗಿರ್ಬೋದು. ಹೀಗೆ ಕಳಿಸಿದ್ರೆ ನಮ್ಮ ಅಕೌಂಟ್ ಬ್ಲಾಕ್ ಆಗುತ್ತೆ, ನಮ್ಗೆ ಅದು ಗೊತ್ತಿರಲ್ಲ. ಸೊ ತುಂಬಾ ಹೀಗೇನೆ ಆಗ್ತಾ ಇದೆ. ಅದಕ್ಕೆ ಅವರೊಂದು ಸಜೆಷನ್ ಕೊಟ್ಟಿದ್ದಾರೆ, ನಾವು ಆದಷ್ಟು ಹ್ಯಾಂಡ್ ಟ್ರಾನ್ಸ್ಫರ್ ಮಾಡ್ಬೇಕಂತ. ಸೊ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಡಿ, ಪರಿಚಯ ಇಲ್ಲದವರಿಗೆಲ್ಲ UPI ಕೊಡಬೇಡಿ ಅಂತ, ಅಮೌಂಟ್ ಸೆಂಡ್ ಮಾಡಲಿಕ್ಕೆ. ಸೊ ಆದಷ್ಟು ಅದು ಜಾಗ್ರತೆ ಮಾಡಬೇಕಾಗುತ್ತೆ ಇನ್ನು ಮುಂದೆ. ನೋಡೋಣ. ಇವಾಗ ಬ್ಯಾಂಕಿಗೆ ಹೋಗಿ GRM ಲೆಟರ್ ಕೊಟ್ಟು ಬಂದಿದ್ದೇನೆ. ಅವರು ಕೂಡ ಕನ್ಫರ್ಮೇಶನ್ ಹೇಳುವುದಿಲ್ಲ, ಡೌಟ್ ಅಲ್ಲಿ ಹೇಳ್ತಾರೆ ಆಗ್ತದಾ ಇಲ್ವಾ ಅಂತ. ಸೊ ಅಮೌಂಟ್ ಹೋದ್ರೆ ಸುಮ್ಮನೆ ಹೋಗುತ್ತಲ್ವಾ, ಸುಮ್ಮನೆ ಬ್ಲಾಕ್ ಆಗಿ ಯಾರ್ಯಾರೋ ಕಳಿಸಿದ ಅಮೌಂಟಿಂದ ಅದು ಬೇಜಾರಾಗೋದು. ಸೊ ಕೋಟಕ್ ಬ್ಯಾಂಕಿಗೆ ಹೋಗಿ ಇವಾಗ ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ಏನು ಮಾಡೋದು ಅಂತ ಗೊತ್ತಿಲ್ಲ. ಮಳೆ ಸ್ವಲ್ಪ ನಿಂತು ಹೋಗಿದೆ, ಇಲ್ಲ ಅಂದ್ರೆ ನಿನ್ನೆ ಡೇ ಫುಲ್ಲು ಮಳೆ ಇತ್ತು. ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದೆ, ಕ್ಲೈಮೇಟ್ ಒಳ್ಳೇದಿದೆ. ಬೆಳಿಗ್ಗೆ ಎದ್ದೇಳುವಾಗ ಮಳೆ ಬರುವಾಗ ಖುಷಿ ಆಗುತ್ತೆ. ಗೈಸ್, ಬ್ಯಾಂಕಿಂದ ಸೀದಾ ವೆನ್ಲಾಕ್ ಹಾಸ್ಪಿಟಲ್ಗೆ ಬಂದಿದ್ದೇವೆ. ಅಂದ್ರೆ ನನ್ನ ಫ್ಯಾಮಿಲಿಯಲ್ಲಿ ಒಂದು ಮಗು ಇಲ್ಲಿ ಅಡ್ಮಿಟ್ ಆಗಿದೆ. ಸೊ ನೋಡಿ ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೇವೆ. ಸೊ ನೆಕ್ಸ್ಟ್ ಏನೇ ಪ್ಲಾನ್ಸ್ ಇದ್ರು ಇದಾದ್ಮೇಲೆ ನೋಡುವ. ಹಾಸ್ಪಿಟಲ್ಗೆ ಹೋಗಿ ಬಂದದ್ದು, ಇವಾಗ ಮಧ್ಯಾಹ್ನ ಆಗಿದೆ. ಇದು ಟೈಮ್ 3 ಗಂಟೆ ಆಗಿದೆ, ಆಲ್ರೆಡಿ 3 ಗಂಟೆ ಆಗಿದೆ. ಸೊ ಊಟ ಮಾಡಲಿಲ್ಲ ಇನ್ನೂ ಕೂಡ. ನಮ್ದು ಫುಡ್ ಇದೆಲ್ಲ ಟೈಮಿಂಗ್ಸ್ ಎಲ್ಲ ಫುಲ್ ಚೇಂಜ್ ಆಗಿದೆ, ರಾಸಿ ಆಗಿದೆ. ಸೊ ಬೆಳಿಗ್ಗಿದ್ದು ಮಧ್ಯಾಹ್ನ ತಿನ್ನೋದು, ಮಧ್ಯಾಹ್ನದ್ದು ಸಂಜೆ ತಿನ್ನೋದು, ಹೀಗೆ ಆಗಿದೆ. ತುಂಬಾ ದಿವಸ ಆಯ್ತು. ಇನ್ನು ನಾಳೆಯಿಂದ ಜಿಮ್ಗೆ ಹೋಗಿ ಫುಲ್ಲು ಕರೆಕ್ಟ್ ಟೈಮ್ ಟು ಟೈಮ್ ಫುಡ್ ಮಾಡೋದು, ರೂಟೀನ್ ಫುಲ್ ಚೇಂಜ್ ಮಾಡಬೇಕು, ಡೈಲಿ ರೂಟೀನ್ ಚೇಂಜ್ ಮಾಡಬೇಕು ಅಲ್ವಾ? ಯಾವಾಗ ಮಂಡೇ ಅಲ್ಲ ಸ್ಟಾರ್ಟ್ ಜಿಮ್, ಮಂಡೇ ಸ್ಟಾರ್ಟ್. 30 ಮಂಡೇ ಆಯ್ತು ಸ್ಟಾರ್ಟ್ ಆದ, ಇನ್ನು ಹೋಗ್ಲಿಲ್ಲ. ಸೊ ನಾಳೆಯಿಂದ ಕನ್ಫರ್ಮ್ ಹೋಗುದು. ಇವತ್ತು ಮಂಡೇ, ಇವತ್ತು ಹೋಗ್ಲಿಕ್ಕೆ ಅಂತ ಇದ್ದದ್ದು, ಇವತ್ತು ಆಗ್ಲಿಲ್ಲ. 31ನೇ ಮಂಡೇ. ಇನ್ನು ನಾಳೆ ಟ್ಯೂಸ್ಡೇ ಕನ್ಫರ್ಮ್ ಹೋಗುದು. ಸೊ ಇವಾಗ ಎಲ್ಲಿಗೆ ಫುಡ್ ಮಾಡ್ಲಿಕ್ಕೆ ಆಗ್ತಿದೆ, ಎಲ್ಲಿಗೆ ಗೊತ್ತಿಲ್ಲ. ಒಂದೊಳ್ಳೆ ಹೋಟೆಲ್ಗೆ ಹಾಕು. ಲೆಟ್ಸ್ ಗೋ. ಸೀದಾ ಬಂದರಿಗೆ ಬಂದದ್ದು ನೋಡಿ ಅಂತೆ. ಅಂದ್ರೆ ನಮ್ಗೆ ಟೈರ್ ಆಗ್ಬೇಕಿತ್ತು, ನಮ್ದು FC ಬೈಕ್ ಇತ್ತಲ್ಲ. ಸೊ ನನ್ಗೆ ಹೊಸದು ಹಾಕೋದಕ್ಕಿಂತ ಹಳೆದು ಸೆಕೆಂಡ್ ಹ್ಯಾಂಡ್ ಅಲ್ಲಿ ಇಲ್ಲಿ ಒಳ್ಳೇದು ಸಿಗುತ್ತೆ, ಕಮ್ಮಿ ರೇಟಿಗೆ ವರ್ತ್ ಆಗುತ್ತೆ. ಹೊಸದು ಹಾಕಿದ ತರನೇ ಇರುತ್ತೆ. ಸೊ ಎಲ್ಲ ಟೈರ್ ಆಗಿರಲ್ಲ, ಆದ್ರೆ ಒಂದೊಂದು ನಮ್ಗೆ ಸಿಕ್ಕಿರೋದು ಒಳ್ಳೇದಿರುತ್ತೆ. ಇವಾಗ ನೋಡಿ ಬರೋಣ. ಸೆಕೆಂಡ್ ಹ್ಯಾಂಡ್ ಟೈರ್ ಹಾಕಿದ್ರು ಕೂಡ ವರ್ತ್ ಆಗುತ್ತೆ ಇಲ್ಲಿದ್ದು, ಅದಕ್ಕೆ ಬಂದಿದ್ದೀವಿ. ಸೊ ಟೈರ್ ಒಂದು ತಗೊಂಡು ಆಮೇಲೆ ಮನೆಗೇನೆ ಹೋಗ್ಬೇಕು ಸೀದಾ. ನೋಡ್ತಾ ಇದ್ದೀವಿ ಟೈರ್ ನೋಡಿ ಗೈಸ್, ಕಮ್ಮಿ ರೇಟಿಗೆ ಒಳ್ಳೆ ಟೈರ್ ಸಿಗುತ್ತೆ ಸೆಕೆಂಡ್ ಹ್ಯಾಂಡ್. ಪಂಚರ್ ಹಾಕಿದ್ದೆ ಆ್ಯಕ್ಚುಲಿ, ಬಟ್ ವರ್ತ್ ಇರುತ್ತೆ ಕಮ್ಮಿ ರೇಟ್ ಆದರೂ ಕೂಡ. ಇದು ತೆಗೆಯುದಾ? ನೋಡ್ಬೇಕಷ್ಟೇ, ಅವನು ಏನಿಲ್ಲ ಏನಂತ. ಹೌದಾ? ನೋಡಿ ಅಂತ ನೋಡುವ. ತುಂಬ ಟೈರ್ ಅಂಗಡಿ ಇರುದು ನೋಡಿ ಅಂತೆ. ಬೇರೆ ಎಲ್ಲ ವೆಹಿಕಲ್ ಇದು ಪಾರ್ಟ್ಸ್ ಎಲ್ಲ ಸಿಗುತ್ತೆ. ಟೈರ್ ಸಿಕ್ಕಿದೆ, ತಗೊಂಡಿದ್ದೇವೆ. ಇದು ಇನ್ನು ಹೋಗಿ ನೋಡೋಣ ಬೇರೆ ಪಂಚರ್ ಇದೆಯಾ ಇಲ್ವಾ ಅಂತ. ಇದು ನಾವಿಲ್ಲಿಂದ ಟೈರ್ ತೆಗೆಯುವಾಗ ಕೂಡ ಹಾಗೆ ಪಂಚರ್ ಇದೆಯಾ ಅಂತ ನೋಡ್ಬೇಕು ಫಸ್ಟಿಗೆ. ಅಂದ್ರೆ ವೆಹಿಕಲ್ ತರ್ಲಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗಲ್ಲ. ಅಲ್ಲಿಗೆ ಹೋಗಿ ಹಾಕುದಾದ್ರೆ, ಅಲ್ಲಿಗೆ ಹೋಗಿ ಹಾಕುವಾಗ ಪಂಚರ್ ಇರುತ್ತೆ, 5 ಪಂಚರ್ ಅಲ್ಲಿ ಇದ್ರೆ ನಮ್ಗೆ ಟೈರ್ ತಂದದ್ದು ವೇಸ್ಟ್. ಇಲ್ಲಿ ರಿಟರ್ನ್ ತಗೊಳ್ಳಲ್ಲ. ಇವಾಗಕ್ಕೆ ಹೇಳೇ ಬಂದಿದ್ದೇವೆ, ಜಾಸ್ತಿ ಪಂಚರ್ ಇದ್ರೆ ತರ್ತೇವೆ ಅಂತ ರಿಟರ್ನ್. ಸೊ ನೋಡೋಣ, ಪಂಚರ್ ಇಲ್ಲ ಅಂತ ಅನ್ಕೋತೀನಿ, ಟೈರ್ ಒಳ್ಳೇದಿದೆ. ಹೋಗಿ ನೋಡೋಣ. ಇನ್ನು ಹೋಗುದು ನಮ್ಮೂರಿಗೇನೆ, ಮುಡಿಪಿಗೆ. ಗೈಸ್, ಊಟ ಮಾಡ್ಲಿಕ್ಕೆ ಅಂತ ನೌಫಲ್ ಹೋಟೆಲ್ಗೆ ಬಂದ್ವಿ. ಹೊರಗಡೆ ನೋಡಿ ಫುಲ್ಲು ಮಳೆ ಬರ್ತಾ ಇದೆ. ಒಳ್ಳೆ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ದೇವೆ. ಬಿರಿಯಾನಿ ತಿಂದು
ಮನೆಗೆ ಹೋಗುವ ಅಂತ. ಆಲ್ರೆಡಿ ತುಂಬಾ ಲೇಟ್ ಆಯ್ತು. ಕ್ಲೈಮೇಟ್ ನೋಡಿ ಅಂತೆ, ಮಳೆ ಬಂದು ನಿಂತದಷ್ಟೇ. ಊಟ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ದೇವೆ. ವಾವ್, ನೋಡಿ ಅಂತೆ, ಖುಷಿ ಆಗುತ್ತೆ ಅಲ್ವಾ ಈ ಕ್ಲೈಮೇಟ್ಗೆ. ಗೈಸ್, ಮುಡಿಪಲ್ಲಿದ್ದೇವೆ ಫೈನಲಿ. ಇವತ್ತಿನ ಕೆಲಸ ಏನಿತ್ತು ಅದೆಲ್ಲ ಆಯ್ತು. ಬ್ಯಾಂಗ್ಳೂರಿಗೆ ಹೋಗಿ ಬ್ಯಾಂಕಿಗೆ ಹೋಗ್ಲಿಕ್ಕಿತ್ತು, ಸೈಬರ್ ಕ್ರೈಮ್ ಆಫೀಸ್ಗೆ ಹೋಗ್ಲಿಕ್ಕಿತ್ತು, ಹಾಸ್ಪಿಟಲ್ಗೆ ಹೋಗ್ಲಿಕ್ಕಿತ್ತು, ಬಂದರ್ಗೆ ಹೋಗ್ಲಿಕ್ಕಿತ್ತು. ಎಲ್ಲ ಮಾಡಿ ಇವಾಗ ಮುಡಿಪಲ್ಲಿದ್ದೀವಿ. ಈ ಕ್ಲೈಮೇಟ್ ಅಲ್ಲಿ ಒಂದು ಬ್ಲ್ಯಾಕ್ ಟೀ ಕುಡಿಯುವುದಂದ್ರೆ ಉಂಟಲ್ಲ, ಫೀಲ್ಸ್ ಲೈಕ್ ಹೆವೆನ್ ಗೈಸ್. ಆಹಾ, ವಾಟ್ ಅ ಕ್ಲೈಮೇಟ್ ವಿತ್ ಚಾಯ್. ಏನ್ ಗೊತ್ತಾ, ನನ್ನ ಫ್ರೆಂಡ್ ಇದ್ದಾನೆ ಒಬ್ಬ ಬಾತೀಶ್ ಅಂತ, ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಒಂದು ಬರ್ತ್ಡೇ ನಾಳೆ, ಅಂದ್ರೆ 9 ತಾರೀಕಿಗೆ. ಇವತ್ತು ರಾತ್ರಿ 12 ಗಂಟೆ ಆಗುವಾಗ ಅವನು ಬರ್ತ್ಡೇ ಆಗುತ್ತಲ್ವಾ. ಸೊ ಅವನದೊಂದು ಕೇಕ್ ಕಟ್ಟಿಂಗ್ ಇದೆ, ಅದೊಂದು ಮುಗಿಸಿ ಇವತ್ತಿನ ವ್ಲಾಗ್ ಏನ್ ಮಾಡುವ. ಬಾತೀಶ್ ಅಣ್ಣನ್ ಬರ್ತ್ಡೇ. Happy birthday to you. ನೀ ಪರಯುನ್ನ ಪಲಕಲ್ಲ ಕದಗಲು ಮಲಂಗೃತಮಾಯ್ ತೀರಾ. ಗೈಸ್, ಹಾಗಾದ್ರೆ ಎಷ್ಟು ವರ್ಷ ಆಯ್ತು ಬಾತೀಶ್ಗೆ? ಲೈಫ್ ಮುಗೀತು. 2 ಮಕ್ಳಿದೆ ಇವನಿಗೆ. ಇವನಿಗೆ ಮದುವೆ ಆಗ್ಲಿಲ್ಲ ಆಯ್ತಾ? ಗಂಡು ಹುಡುಕ್ತಾ ಇದ್ದ ಅಲ್ಲ? ಅವನಿಗೆ ಆಸೆ ಉಂಟು ಮದುವೆ ಆಗ್ಲಿಕ್ಕೆ, ಹೆಣ್ಣು ಸಿಗುದಿಲ್ಲ ಅಷ್ಟೇ. ನಿನ್ಗೆ? ನಮ್ಗೆ ಈಗ ಜಸ್ಟ್ ಮಗು ಅಲ್ಲ. 99 97 27 2K ಕಿಡ್. ಓಕೆ, ಅರ್ಲಿ 2K ಕಿಡ್. അവിടെ കാട്ടും 35 വയസ്സിന്റെ ಅಂಕಲ್ ಬಾಯ್ಸ್ ಫ್ರೆಂಡ್ ಸರ್ಕಲ್ 35 28 39 ಅಂದ್ರೆ ಜನ ಹೇಗೆ ಅವನು? ಸ್ಲೋ ಆದ್ರೂ ಅವನು ಪರ್ಫೆಕ್ಟ್ ಅಲ್ಲ? ಜುರೇ ಸ್ಟ್ರಾಂಗಾ? ನಿಮ್ಮ ಬೈಸಪ್ ತೋರಿಸಿ ಒಮ್ಮೆ ಸ್ವಲ್ಪ. ಬ್ರೋ ಪ್ಲೀಸ್ ಬ್ರೋ. ರಾತ್ರಿ. ಸೊ ಗೈಸ್, ಹಾಗಾದ್ರೆ ಈ ಲಾಗ್ ನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಸಿಗುವ ನೆಕ್ಸ್ಟ್ ಲಾಗ್ ನಲ್ಲಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್ ಮೀ. ಬಾಯ್.